ಕಾಡು ಹಂದಿ ಹಾಗೂ ಕೋತಿಗಳ ಉಪಟಳದಿಂದ ಬೆಳೆಯನ್ನು ರಕ್ಷಿಸಿಕೊಳ್ಳಲು ಯಾದಗಿರಿಯ ರೈತರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದೇನು ಅನ್ನೋದನ್ನ ನಿಮಗೆ ದೃಶ್ಯಾವಳಿಗಳು ಕೂಡ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಯಾದಗಿರಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ಹಚ್ಚಿಕೊಂಡಿರ್ತಕ್ಕಂಥ ಹತ್ತಿ ಕುನ್ನಿ ಆಗಿರ್ಬೋದು, ಮತ್ತು ಯಡಳ್ಳಿ ಮತ್ತು ಸುತ್ತಮುತ್ತಲಿನ ಅಲ್ಲಿಪುರ ಸೇರಿದಂತೆ 10 ಹಳ್ಳಿಯ ಗ್ರಾಮಗಳ ರೈತರು ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಶೇಂಗಾ ಬೆಳೆಗೆ ಈಗಾಗಲೇ ಕಾಡು ಅತಿ ಹೆಚ್ಚಾಗಿ ಇರತಕ್ಕಂಥದ್ದು. ಹೀಗಾಗಿ ಕಾಡು ಹಂದಿಗಳಿಂದ ರಕ್ಷಿಸಿಕೊಳ್ಳಲು, ಬೆಳೆಯನ್ನು ರಕ್ಷಿಸಿಕೊಳ್ಳಲು ಆ ಜಮೀನಿನ ಬದುವಿನ ಸುತ್ತಲೂ ಏನು ಈಗಾಗಲೇ ಈ ಒಂದು ಇದನ್ನು ಸೀರೆಗಳನ್ನು ಕಟ್ಟಿ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ರೈತರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ಕಾಡು ಹಂದಿಗಳು ಬಂದು ಹೋಗ್ಕೊಂಡು ಈ ಎಲ್ಲ ಬೆಳೆಗಳನ್ನ ತಿಂದಾಕುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಆದರೆ ಈ ರೀತಿಯಾಗಿ ಸೀರೆಗಳನ್ನು ಕಟ್ಟಿದರೆ ರೈತರ ಜಮೀನುಗಳಿರ್ತಕ್ಕಂಥ ಬೆಳೆಗಳು ಉಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ರೈತರೀಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಸೀರೆಗಳನ್ನ ಕಟ್ಟಿ ಜಮೀನಲ್ಲಿರ್ತಕ್ಕಂಥ ಶೇಂಗಾ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಾಡು ಹಂದಿ ಹಾಗೂ ಕೋತಿಗಳ ಉಪಟಳದಿಂದ ಬೆಳೆಯನ್ನು ರಕ್ಷಿಸಿಕೊಳ್ಳಲು ಯಾದಗಿರಿಯ ರೈತರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದೇನು ಅನ್ನೋದನ್ನ ನಿಮಗೆ ದೃಶ್ಯಾವಳಿಗಳು ಕೂಡ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಯಾದಗಿರಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ಹಚ್ಚಿಕೊಂಡಿರ್ತಕ್ಕಂಥ ಹತ್ತಿ ಕುನ್ನಿ ಆಗಿರ್ಬೋದು, ಮತ್ತು ಯಡಳ್ಳಿ ಮತ್ತು ಸುತ್ತಮುತ್ತಲಿನ ಅಲ್ಲಿಪುರ ಸೇರಿದಂತೆ 10 ಹಳ್ಳಿಯ ಗ್ರಾಮಗಳ ರೈತರು ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಶೇಂಗಾ ಬೆಳೆಗೆ ಈಗಾಗಲೇ ಕಾಡು ಅತಿ ಹೆಚ್ಚಾಗಿ ಇರತಕ್ಕಂಥದ್ದು. ಹೀಗಾಗಿ ಕಾಡು ಹಂದಿಗಳಿಂದ ರಕ್ಷಿಸಿಕೊಳ್ಳಲು, ಬೆಳೆಯನ್ನು ರಕ್ಷಿಸಿಕೊಳ್ಳಲು ಆ ಜಮೀನಿನ ಬದುವಿನ ಸುತ್ತಲೂ ಏನು ಈಗಾಗಲೇ ಈ ಒಂದು ಇದನ್ನು ಸೀರೆಗಳನ್ನು ಕಟ್ಟಿ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ರೈತರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ಕಾಡು ಹಂದಿಗಳು ಬಂದು ಹೋಗ್ಕೊಂಡು ಈ ಎಲ್ಲ ಬೆಳೆಗಳನ್ನ ತಿಂದಾಕುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಆದರೆ ಈ ರೀತಿಯಾಗಿ ಸೀರೆಗಳನ್ನು ಕಟ್ಟಿದರೆ ರೈತರ ಜಮೀನುಗಳಿರ್ತಕ್ಕಂಥ ಬೆಳೆಗಳು ಉಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ರೈತರೀಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಸೀರೆಗಳನ್ನ ಕಟ್ಟಿ ಜಮೀನಲ್ಲಿರ್ತಕ್ಕಂಥ ಶೇಂಗಾ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಾಡು ಹಂದಿ ಹಾಗೂ ಕೋತಿಗಳ ಉಪಟಳದಿಂದ ಬೆಳೆಯನ್ನು ರಕ್ಷಿಸಿಕೊಳ್ಳಲು ಯಾದಗಿರಿಯ ರೈತರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದೇನು ಅನ್ನೋದನ್ನ ನಿಮಗೆ ದೃಶ್ಯಾವಳಿಗಳು ಕೂಡ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಯಾದಗಿರಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ಹಚ್ಚಿಕೊಂಡಿರ್ತಕ್ಕಂಥ ಹತ್ತಿ ಕುನ್ನಿ ಆಗಿರ್ಬೋದು, ಮತ್ತು ಯಡಳ್ಳಿ ಮತ್ತು ಸುತ್ತಮುತ್ತಲಿನ ಅಲ್ಲಿಪುರ ಸೇರಿದಂತೆ 10 ಹಳ್ಳಿಯ ಗ್ರಾಮಗಳ ರೈತರು ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಶೇಂಗಾ ಬೆಳೆಗೆ ಈಗಾಗಲೇ ಕಾಡು ಅತಿ ಹೆಚ್ಚಾಗಿ ಇರತಕ್ಕಂಥದ್ದು. ಹೀಗಾಗಿ ಕಾಡು ಹಂದಿಗಳಿಂದ ರಕ್ಷಿಸಿಕೊಳ್ಳಲು, ಬೆಳೆಯನ್ನು ರಕ್ಷಿಸಿಕೊಳ್ಳಲು ಆ ಜಮೀನಿನ ಬದುವಿನ ಸುತ್ತಲೂ ಏನು ಈಗಾಗಲೇ ಈ ಒಂದು ಇದನ್ನು ಸೀರೆಗಳನ್ನು ಕಟ್ಟಿ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ರೈತರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ಕಾಡು ಹಂದಿಗಳು ಬಂದು ಹೋಗ್ಕೊಂಡು ಈ ಎಲ್ಲ ಬೆಳೆಗಳನ್ನ ತಿಂದಾಕುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಆದರೆ ಈ ರೀತಿಯಾಗಿ ಸೀರೆಗಳನ್ನು ಕಟ್ಟಿದರೆ ರೈತರ ಜಮೀನುಗಳಿರ್ತಕ್ಕಂಥ ಬೆಳೆಗಳು ಉಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ರೈತರೀಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಸೀರೆಗಳನ್ನ ಕಟ್ಟಿ ಜಮೀನಲ್ಲಿರ್ತಕ್ಕಂಥ ಶೇಂಗಾ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಾಡು ಹಂದಿ ಹಾಗೂ ಕೋತಿಗಳ ಉಪಟಳದಿಂದ ಬೆಳೆಯನ್ನು ರಕ್ಷಿಸಿಕೊಳ್ಳಲು ಯಾದಗಿರಿಯ ರೈತರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದೇನು ಅನ್ನೋದನ್ನ ನಿಮಗೆ ದೃಶ್ಯಾವಳಿಗಳು ಕೂಡ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಯಾದಗಿರಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ಹಚ್ಚಿಕೊಂಡಿರ್ತಕ್ಕಂಥ ಹತ್ತಿ ಕುನ್ನಿ ಆಗಿರ್ಬೋದು, ಮತ್ತು ಯಡಳ್ಳಿ ಮತ್ತು ಸುತ್ತಮುತ್ತಲಿನ ಅಲ್ಲಿಪುರ ಸೇರಿದಂತೆ 10 ಹಳ್ಳಿಯ ಗ್ರಾಮಗಳ ರೈತರು ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಶೇಂಗಾ ಬೆಳೆಗೆ ಈಗಾಗಲೇ ಕಾಡು ಅತಿ ಹೆಚ್ಚಾಗಿ ಇರತಕ್ಕಂಥದ್ದು. ಹೀಗಾಗಿ ಕಾಡು ಹಂದಿಗಳಿಂದ ರಕ್ಷಿಸಿಕೊಳ್ಳಲು, ಬೆಳೆಯನ್ನು ರಕ್ಷಿಸಿಕೊಳ್ಳಲು ಆ ಜಮೀನಿನ ಬದುವಿನ ಸುತ್ತಲೂ ಏನು ಈಗಾಗಲೇ ಈ ಒಂದು ಇದನ್ನು ಸೀರೆಗಳನ್ನು ಕಟ್ಟಿ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ರೈತರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ಕಾಡು ಹಂದಿಗಳು ಬಂದು ಹೋಗ್ಕೊಂಡು ಈ ಎಲ್ಲ ಬೆಳೆಗಳನ್ನ ತಿಂದಾಕುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಆದರೆ ಈ ರೀತಿಯಾಗಿ ಸೀರೆಗಳನ್ನು ಕಟ್ಟಿದರೆ ರೈತರ ಜಮೀನುಗಳಿರ್ತಕ್ಕಂಥ ಬೆಳೆಗಳು ಉಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ರೈತರೀಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಸೀರೆಗಳನ್ನ ಕಟ್ಟಿ ಜಮೀನಲ್ಲಿರ್ತಕ್ಕಂಥ ಶೇಂಗಾ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಾಡು ಹಂದಿ ಹಾಗೂ ಕೋತಿಗಳ ಉಪಟಳದಿಂದ ಬೆಳೆಯನ್ನು ರಕ್ಷಿಸಿಕೊಳ್ಳಲು ಯಾದಗಿರಿಯ ರೈತರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದೇನು ಅನ್ನೋದನ್ನ ನಿಮಗೆ ದೃಶ್ಯಾವಳಿಗಳು ಕೂಡ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಯಾದಗಿರಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ಹಚ್ಚಿಕೊಂಡಿರ್ತಕ್ಕಂಥ ಹತ್ತಿ ಕುನ್ನಿ ಆಗಿರ್ಬೋದು, ಮತ್ತು ಯಡಳ್ಳಿ ಮತ್ತು ಸುತ್ತಮುತ್ತಲಿನ ಅಲ್ಲಿಪುರ ಸೇರಿದಂತೆ 10 ಹಳ್ಳಿಯ ಗ್ರಾಮಗಳ ರೈತರು ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಶೇಂಗಾ ಬೆಳೆಗೆ ಈಗಾಗಲೇ ಕಾಡು ಅತಿ ಹೆಚ್ಚಾಗಿ ಇರತಕ್ಕಂಥದ್ದು. ಹೀಗಾಗಿ ಕಾಡು ಹಂದಿಗಳಿಂದ ರಕ್ಷಿಸಿಕೊಳ್ಳಲು, ಬೆಳೆಯನ್ನು ರಕ್ಷಿಸಿಕೊಳ್ಳಲು ಆ ಜಮೀನಿನ ಬದುವಿನ ಸುತ್ತಲೂ ಏನು ಈಗಾಗಲೇ ಈ ಒಂದು ಇದನ್ನು ಸೀರೆಗಳನ್ನು ಕಟ್ಟಿ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ರೈತರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ಕಾಡು ಹಂದಿಗಳು ಬಂದು ಹೋಗ್ಕೊಂಡು ಈ ಎಲ್ಲ ಬೆಳೆಗಳನ್ನ ತಿಂದಾಕುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಆದರೆ ಈ ರೀತಿಯಾಗಿ
ಸೀರೆಗಳನ್ನು ಕಟ್ಟಿದರೆ ರೈತರ ಜಮೀನುಗಳಿರ್ತಕ್ಕಂಥ ಬೆಳೆಗಳು ಉಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ರೈತರೀಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಸೀರೆಗಳನ್ನ ಕಟ್ಟಿ ಜಮೀನಲ್ಲಿರ್ತಕ್ಕಂಥ ಶೇಂಗಾ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಾಡು ಹಂದಿ ಹಾಗೂ ಕೋತಿಗಳ ಉಪಟಳದಿಂದ ಬೆಳೆಯನ್ನು ರಕ್ಷಿಸಿಕೊಳ್ಳಲು ಯಾದಗಿರಿಯ ರೈತರು ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದಾರೆ. ಅದೇನು ಅನ್ನೋದನ್ನು ನಿಮಗೆ ದೃಶ್ಯಾವಳಿಗಳು ಕೂಡ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಯಾದಗಿರಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ಹಚ್ಚಿಕೊಂಡಿರ್ತಕ್ಕಂಥ ಹತ್ತಿ ಕುನ್ನಿ ಆಗಿರ್ಬೋದು, ಮತ್ತು ಯಡಳ್ಳಿ ಮತ್ತು ಸುತ್ತಮುತ್ತಲಿನ ಅಲ್ಲಿಪುರ ಸೇರಿದಂತೆ 10 ಹಳ್ಳಿಯ ಗ್ರಾಮಗಳ ರೈತರು ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಶೇಂಗಾ ಬೆಳೆಗೆ ಈಗಾಗಲೇ ಕಾಡು ಅತಿ ಹೆಚ್ಚಾಗಿ ಇರತಕ್ಕಂಥದ್ದು. ಹೀಗಾಗಿ ಕಾಡು ಹಂದಿಗಳಿಂದ ರಕ್ಷಿಸಿಕೊಳ್ಳಲು, ಬೆಳೆಯನ್ನು ರಕ್ಷಿಸಿಕೊಳ್ಳಲು ಆ ಜಮೀನಿನ ಬದುವಿನ ಸುತ್ತಲೂ ಏನು ಈಗಾಗಲೇ ಈ ಒಂದು ಇದನ್ನು ಸೀರೆಗಳನ್ನು ಕಟ್ಟಿ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ರೈತರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ಕಾಡು ಹಂದಿಗಳು ಬಂದು ಹೋಗ್ಕೊಂಡು ಈ ಎಲ್ಲ ಬೆಳೆಗಳನ್ನ ತಿಂದಾಕುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಆದರೆ ಈ ರೀತಿಯಾಗಿ ಸೀರೆಗಳನ್ನು ಕಟ್ಟಿದರೆ ರೈತರ ಜಮೀನುಗಳಿರ್ತಕ್ಕಂಥ ಬೆಳೆಗಳು ಉಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ರೈತರೀಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಸೀರೆಗಳನ್ನ ಕಟ್ಟಿ ಜಮೀನಲ್ಲಿರ್ತಕ್ಕಂಥ ಶೇಂಗಾ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಾಡು ಹಂದಿ ಹಾಗೂ ಕೋತಿಗಳ ಉಪಟಳದಿಂದ ಬೆಳೆಯನ್ನು ರಕ್ಷಿಸಿಕೊಳ್ಳಲು ಯಾದಗಿರಿಯ ರೈತರು ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದಾರೆ. ಅದೇನು ಅನ್ನೋದನ್ನು ನಿಮಗೆ ದೃಶ್ಯಾವಳಿಗಳು ಕೂಡ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಯಾದಗಿರಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ಹಚ್ಚಿಕೊಂಡಿರ್ತಕ್ಕಂಥ ಹತ್ತಿ ಕುನ್ನಿ ಆಗಿರ್ಬೋದು, ಮತ್ತು ಯಡಳ್ಳಿ ಮತ್ತು ಸುತ್ತಮುತ್ತಲಿನ ಅಲ್ಲಿಪುರ ಸೇರಿದಂತೆ 10 ಹಳ್ಳಿಯ ಗ್ರಾಮಗಳ ರೈತರು ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಶೇಂಗಾ ಬೆಳೆಗೆ ಈಗಾಗಲೇ ಕಾಡು ಅತಿ ಹೆಚ್ಚಾಗಿ ಇರತಕ್ಕಂಥದ್ದು. ಹೀಗಾಗಿ ಕಾಡು ಹಂದಿಗಳಿಂದ ರಕ್ಷಿಸಿಕೊಳ್ಳಲು, ಬೆಳೆಯನ್ನು ರಕ್ಷಿಸಿಕೊಳ್ಳಲು ಆ ಜಮೀನಿನ ಬದುವಿನ ಸುತ್ತಲೂ ಏನು ಈಗಾಗಲೇ ಈ ಒಂದು ಇದನ್ನು ಸೀರೆಗಳನ್ನು ಕಟ್ಟಿ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ರೈತರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ಕಾಡು ಹಂದಿಗಳು ಬಂದು ಹೋಗ್ಕೊಂಡು ಈ ಎಲ್ಲ ಬೆಳೆಗಳನ್ನ ತಿಂದಾಕುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಆದರೆ ಈ ರೀತಿಯಾಗಿ ಸೀರೆಗಳನ್ನು ಕಟ್ಟಿದರೆ ರೈತರ ಜಮೀನುಗಳಿರ್ತಕ್ಕಂಥ ಬೆಳೆಗಳು ಉಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ರೈತರೀಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಸೀರೆಗಳನ್ನ ಕಟ್ಟಿ ಜಮೀನಲ್ಲಿರ್ತಕ್ಕಂಥ ಶೇಂಗಾ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಾಡು ಹಂದಿ ಹಾಗೂ ಕೋತಿಗಳ ಉಪಟಳದಿಂದ ಬೆಳೆಯನ್ನು ರಕ್ಷಿಸಿಕೊಳ್ಳಲು ಯಾದಗಿರಿಯ ರೈತರು ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದಾರೆ. ಅದೇನು ಅನ್ನೋದನ್ನು ನಿಮಗೆ ದೃಶ್ಯಾವಳಿಗಳು ಕೂಡ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಯಾದಗಿರಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ಹಚ್ಚಿಕೊಂಡಿರ್ತಕ್ಕಂಥ ಹತ್ತಿ ಕುನ್ನಿ ಆಗಿರ್ಬೋದು, ಮತ್ತು ಯಡಳ್ಳಿ ಮತ್ತು ಸುತ್ತಮುತ್ತಲಿನ ಅಲ್ಲಿಪುರ ಸೇರಿದಂತೆ 10 ಹಳ್ಳಿಯ ಗ್ರಾಮಗಳ ರೈತರು ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಶೇಂಗಾ ಬೆಳೆಗೆ ಈಗಾಗಲೇ ಕಾಡು ಅತಿ ಹೆಚ್ಚಾಗಿ ಇರತಕ್ಕಂಥದ್ದು. ಹೀಗಾಗಿ ಕಾಡು ಹಂದಿಗಳಿಂದ ರಕ್ಷಿಸಿಕೊಳ್ಳಲು, ಬೆಳೆಯನ್ನು ರಕ್ಷಿಸಿಕೊಳ್ಳಲು ಆ ಜಮೀನಿನ ಬದುವಿನ ಸುತ್ತಲೂ ಏನು ಈಗಾಗಲೇ ಈ ಒಂದು ಇದನ್ನು ಸೀರೆಗಳನ್ನು ಕಟ್ಟಿ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ರೈತರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ಕಾಡು ಹಂದಿಗಳು ಬಂದು ಹೋಗ್ಕೊಂಡು ಈ ಎಲ್ಲ ಬೆಳೆಗಳನ್ನ ತಿಂದಾಕುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಆದರೆ ಈ ರೀತಿಯಾಗಿ ಸೀರೆಗಳನ್ನು ಕಟ್ಟಿದರೆ ರೈತರ ಜಮೀನುಗಳಿರ್ತಕ್ಕಂಥ ಬೆಳೆಗಳು ಉಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ರೈತರೀಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಸೀರೆಗಳನ್ನ ಕಟ್ಟಿ ಜಮೀನಲ್ಲಿರ್ತಕ್ಕಂಥ ಶೇಂಗಾ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಾಡು ಹಂದಿ ಹಾಗೂ ಕೋತಿಗಳ ಉಪಟಳದಿಂದ ಬೆಳೆಯನ್ನು ರಕ್ಷಿಸಿಕೊಳ್ಳಲು ಯಾದಗಿರಿಯ ರೈತರು ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದಾರೆ. ಅದೇನು ಅನ್ನೋದನ್ನು ನಿಮಗೆ ದೃಶ್ಯಾವಳಿಗಳು ಕೂಡ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಯಾದಗಿರಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ಹಚ್ಚಿಕೊಂಡಿರ್ತಕ್ಕಂಥ ಹತ್ತಿ ಕುನ್ನಿ ಆಗಿರ್ಬೋದು, ಮತ್ತು ಯಡಳ್ಳಿ ಮತ್ತು ಸುತ್ತಮುತ್ತಲಿನ ಅಲ್ಲಿಪುರ ಸೇರಿದಂತೆ 10 ಹಳ್ಳಿಯ ಗ್ರಾಮಗಳ ರೈತರು ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಶೇಂಗಾ ಬೆಳೆಗೆ ಈಗಾಗಲೇ ಕಾಡು ಅತಿ ಹೆಚ್ಚಾಗಿ ಇರತಕ್ಕಂಥದ್ದು. ಹೀಗಾಗಿ ಕಾಡು ಹಂದಿಗಳಿಂದ ರಕ್ಷಿಸಿಕೊಳ್ಳಲು, ಬೆಳೆಯನ್ನು ರಕ್ಷಿಸಿಕೊಳ್ಳಲು ಆ ಜಮೀನಿನ ಬದುವಿನ ಸುತ್ತಲೂ ಏನು ಈಗಾಗಲೇ ಈ ಒಂದು ಇದನ್ನು ಸೀರೆಗಳನ್ನು ಕಟ್ಟಿ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ರೈತರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ಕಾಡು ಹಂದಿಗಳು ಬಂದು ಹೋಗ್ಕೊಂಡು ಈ ಎಲ್ಲ ಬೆಳೆಗಳನ್ನ ತಿಂದಾಕುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಆದರೆ ಈ ರೀತಿಯಾಗಿ ಸೀರೆಗಳನ್ನು ಕಟ್ಟಿದರೆ ರೈತರ ಜಮೀನುಗಳಿರ್ತಕ್ಕಂಥ ಬೆಳೆಗಳು ಉಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ರೈತರೀಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಸೀರೆಗಳನ್ನ ಕಟ್ಟಿ ಜಮೀನಲ್ಲಿರ್ತಕ್ಕಂಥ ಶೇಂಗಾ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.